ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ಒಳ್ಳೆ ಸಂಘಟನೆ ಆಗ್ತಾ ಇದೆ. ನಮ್ಮ ಗುರಿ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತೇನು ಅಲೈನ್ಸ್ ಇದೆ ಭಾರತೀಯ ಜನತಾ ಪಕ್ಷ ಜೆಡಿಎಸ್, ನಾವು ಸುಮಾರು 150ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ತಗೊಂಡು ಸರ್ಕಾರ ರಚನೆ ಮಾಡುವಂತದ್ರಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ವಿಧಾನಸೌಧ ಚಲೋ, ವಿಧಾನಸೌಧ ಚಳುವಳಿ, ವಿಧಾನಸೌಧ ಮುತ್ತಿಗೆ ಆಗುವಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇದನ್ನ ಎಲ್ಲಿವರೆಗೂ ಕೈ ಬಿಡೋದಿಲ್ಲ ಅಲ್ಲಿವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರದ ವಿರುದ್ಧವಾಗಿ ನಾವು ಮಾಡುವಂತದ್ದನ್ನು ಮಾಡ್ತೀವಿ. ಈ ಯೋಜನೆಯನ್ನ ಸಂಪೂರ್ಣವಾಗಿ ನಾವು ಕೈ ಬಿಡ್ತೇವೆ ಅನ್ನುವಂತಹವರೆಗೂ ಕೂಡ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಜೆಡಿಎಸ್ ಅಂದ್ರೆ ಸಂಘಟನೆ ಅಂದ್ರೆ ಅದಕ್ಕೊಂದು ಕೋರ್ ಕಮಿಟಿ, ಆ ಕೋರ್ ಕಮಿಟಿಗೆ ಒಬ್ರು ಅಧ್ಯಕ್ಷರು, ಡೆಪ್ಯೂಟಿ ಎಕ್ಸ್ ಸ್ಪೀಕರ್, ಹಾಗೇನೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರೋ ಕೃಷ್ಣಾರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗ್ ಸಾಗ್ತಾ ಇದೆ ಈ ಪ್ರೊಟೆಸ್ಟ್? ನಿನ್ನೆ ಮೊದಲನೇ ದಿನ ಬಹಳ ಯಶಸ್ವಿಯಾಗಿ ಏನು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ನಿನ್ನೆ ಮೊದಲನೇ ದಿನ ಬಹಳ ಯಶಸ್ವಿಯಾಗಿ ಆಗಿದೆ. ಇವತ್ತು 2ನೇ ದಿನ ಪ್ರಾರಂಭ ಆಗಿದೆ. ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು, ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಇವತ್ತು ಈ ಒಂದು 2ನೇ ದಿನ ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇವತ್ತುಗಳು ನಿನ್ನೆಗಿಂತ ಇವತ್ತಿನ ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಿ ಮುಂದಕ್ಕೆ ಸಾಗ್ತಾ ಇದ್ದಾವೆ. ಸರ್, ಒಂದ್ ಕಡೆ 2023 ಚುನಾವಣೆ ಆದ್ಮೇಲೆ ಜೆಡಿಎಸ್ ಒಂದ್ ರೀತಿ ಚೈತನ್ಯ ಕಳ್ಕೊಂಡಿತ್ತು. ಆದ್ರೆ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದ್ಮೇಲೆ ಒಂದು ಬೂಸ್ಟ್ ಬಂತು. ನೀವು ಕೋರ್ ಕಮಿಟಿ ಅಧ್ಯಕ್ಷರಾದ್ಮೇಲೆ ಅದು ಮತ್ತೊಂದು ಹಂತಕ್ಕೆ ಹೋಗಿದೆ. ಮುಂದಿನ ಪ್ಲಾನ್ ಏನ್ ಸರ್ ಪಕ್ಷ ಸಂಘಟನೆಗೆ? ಪಕ್ಷ ಸಂಘಟನೆ ನಾವು ಈಗ ಎಲ್ಲ ಅವರವರ ಹಂತದಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ಒಳ್ಳೆ ಸಂಘಟನೆ ಆಗ್ತಾ ಇದೆ. ಅದರಲ್ಲಿ ಕುಮಾರಣ್ಣ ಅವರು ಕೂಡ ಒಳ್ಳೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಹೆಚ್ಚು ಜವಾಬ್ದಾರಿಗಳಿದ್ರು ಕೂಡ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಈ ಸರ್ಕಾರದ ವಿರುದ್ಧ ಏನು ಯಾವ್ಯಾವ ಎಲ್ಲೆಲ್ಲಿ ದಾರಿ ತಪ್ತಾ ಇದೆ ಇದರ ಎಲ್ಲದರ ಬಗ್ಗೆ ಕೂಡ ಹೆಚ್ಚು ಪ್ರಚಾರ ಅಂದ್ರೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಂಘಟನೆ ನಮ್ಮ ಗುರಿ 2028ರಲ್ಲಿ ನಡೆಯುವಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತೇನು ಅಲೈನ್ಸ್ ಇದೆ ಭಾರತೀಯ ಜನತಾ ಪಕ್ಷ ಜೆಡಿಎಸ್, ನಾವು ಸುಮಾರು 150ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ತಗೊಂಡು ಸರ್ಕಾರ ರಚನೆ ಮಾಡುವಂತದ್ರಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸರ್, ನೀವು ಕೋರ್ ಕಮಿಟಿ ಅಧ್ಯಕ್ಷ ಆಗಿರೋದ್ರಿಂದ ನಿಮಗೆ ಕೇಳಬೇಕಾಗಿರೋ ಮುಖ್ಯವಾದ ಪ್ರಶ್ನೆ, ಈ ಒಂದು ಪಾದಯಾತ್ರೆಯಲ್ಲಿ ಕೇಳಿ ಬರ್ತಿರುವಂತ ಅತಿ ದೊಡ್ಡ ಕೂಗು ಕೇವಲ ಬೈರ್ಮಂಗ್ಲದಿಂದ ಬೆಂಗಳೂರಲ್ಲ, ಬೆಂಗಳೂರಿಂದ ಬೀದರ್ವರೆಗೂ ಆಗಬೇಕು ಜೆಡಿಎಸ್ ನ ಈ ಪಾದಯಾತ್ರೆ ಅನ್ನದಾತನ ಪರವಾದ್ದು ಅಂತ. ನಾನು ಈಗಾಗಲೇ ಮಾಧ್ಯಮಗಳಲ್ಲಿ ತಿಳಿಸಿದ್ದೇನೆ. ನಾವು ಈಗಾಗಲೇ ಮೊದಲನೇ ಹಂತದಲ್ಲಿ 2 ತಿಂಗಳ ಹಿಂದೆ ಏನು ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೂ ಕೂಡ 11 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ವಿ. ಆವತ್ತೇ ಕೂಡ ಹೇಳಿದ್ವಿ, ಅದಾದ ನಂತರ ಕೂಡ ಹೇಳಿದ್ದೇವೆ. ಮತ್ತು ಬೈರ್ಮಂಗ್ಲ ವೃತ್ತದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ಕೂಡ ಏನು 2ನೇ ಹಂತದಲ್ಲಿ ಪಾದಯಾತ್ರೆ ಮಾಡ್ತೀವಿ. ಮತ್ತು ವಿಧಾನಸೌಧ ಚಲೋ, ವಿಧಾನಸೌಧ ಚಳುವಳಿ, ವಿಧಾನಸೌಧ ಮುತ್ತಿಗೆ ಹಾಕುವಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇದನ್ನ ಎಲ್ಲಿವರೆಗೂ ಕೈ ಬಿಡೋದಿಲ್ಲ ಅಲ್ಲಿವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರದ ವಿರುದ್ಧವಾಗಿ ನಾವು ಮಾಡುವಂತದ್ದನ್ನು ಮಾಡ್ತೇವೆ. ಎಸ್ ಸರ್, ಕೊನೆ ಪ್ರಶ್ನೆ, ಈ ಹೋರಾಟ ಈಗಾಗಲೇ ಹೇಳಿದ್ರಿ, ಈ ಹಂತದ ಈ ಹೋರಾಟ ನಾಳೆಗೆ ಅಂತ್ಯ ಆಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಇಲ್ಲ ರೀ ನಾನು ಟೌನ್ಶಿಪ್ ಕೈ ಬಿಟ್ಟೆ ಅನ್ನೋರ್ಗು ನಿಲ್ಸೋದಿಲ್ಲ? ಖಂಡಿತ ಬಿಡೋದಿಲ್ಲ. ನಾವು ಖಂಡಿತ ಬಿಡೋದಿಲ್ಲ. ಈಗಾಗಲೇ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಇದು ಮೊದಲನೇ ಹಂತ 11 ಕಿಲೋಮೀಟರ್, 2ನೇ ಹಂತ ಬೆಂಗಳೂರುವರೆಗೂ ಕೂಡ ಮಾಡುವಂತದ್ದು. ಮತ್ತೆ ನಾವು ಇನ್ನೂ ಹಲವಾರು ಚಳವಳಿಗಳು, ಕಾರ್ಯಕ್ರಮಗಳನ್ನ ಸರ್ಕಾರದ ವಿರುದ್ಧವಾಗಿ ಮಾಡುವಂತದ್ದು. ಬಹುಶಃ ಅವರು ಈ ಯೋಜನೆಯನ್ನ ಸಂಪೂರ್ಣವಾಗಿ ನಾವು ಕೈ ಬಿಡ್ತೇವೆ ಅನ್ನುವಂತಹವರೆಗೂ ಕೂಡ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.